ಈಸಿ ಬೈಟ್ಸ್ ಎಲ್ಲ ಐಟಮ್ಸ್ ಗಳು ಇಲ್ಲ ಐತೆ ನೋಡಿ. ಬಿಲ್ ನೋಡಿ ಎಷ್ಟು ಉದ್ದ ಆಗೈತೆ. ಇದೇ ಫಸ್ಟ್ ಟೈಮ್ ನಾನು ಈಸಿ ಬೈಟ್ಸ್ ಅಲ್ಲಿ ಸೀ ಫುಡ್ ಆರ್ಡರ್ ಮಾಡಿರೋದು. ಫ್ರಾನ್ಸು ಎಲ್ಲಾ ಸೀ ಫುಡ್ ಮಿಕ್ಸ್ ಆಯ್ತು ಇದ್ರಲ್ಲಿ. ಒಂದು ತವಾ ಶವರ್ಮ, ಇಷ್ಟು ಐಟಮ್ ನ ಹೇಳಿದೀವಿ. ಎಲ್ಲಾನು ಈಗ ಟೇಸ್ಟ್ ಮಾಡೋಣ. ಇದು ಚಿಕನ್ ಚೀಸಿ ರೋಲು. ಎಡೆ ತರ ಬಿಡಕೋಬ್ರ ಹಿಂದೆ ಕಪ್ಪುಗೆ. ಕಾಮನ್ ಕೋಬ್ರ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಈಸಿ ಬೈಟ್ಸ್ ಎಂಪೈರ್ ನ ಈಸಿ ಬೈಟ್ಸ್ ನ ಫುಡ್ ನ ತಿಂದು ಹೆಂಗೈತೆ ಅಂತ ನಿಮ್ಗೆ ಹೇಳ್ತೀವಿ. ನಿಮ್ಗೆ ಏನ್ ಬೇಕು ಈಸಿ ಬೈಟ್ಸ್ ಅಲ್ಲಿ ಎಲ್ಲಾನು ಆರ್ಡರ್ ಮಾಡು ಬಾ. ಈಸಿ ಬೈಟ್ಸ್ ನ ರಿವ್ಯೂ ಮಾಡ್ತೀವಿ ಬನ್ನಿ ಗೈಸ್. ಅಲ್ಲಿ ನೋಡಿ ನಯನತಾರೆ ಈಸಿ ಬೈಟ್ಸ್ ಗೆ ಒಳ್ಳೆ ಬ್ರಾಂಡ್. ಈಸಿ ಬೈಟ್ಸ್ ಹಾಕಿರೋದು ಅದೇ ಈಸಿ ಬೈಟ್ಸ್ ಪ್ರಮೋಷನ್ ಅಲ್ಲ, ಇದು ವಾಕ್ ಮೇಟ್ ಪ್ರಮೋಷನ್. ಅದ್ರ ಕರೆಕ್ಟ್ ಆಗಿ ಈಸಿ ಬೈಟ್ಸ್ ಮೇಲ್ಗಡೆ ಬಂದ್ಬಿಡೈತೆ ಕಟ್ಔಟ್. ಸಖತ್ತ ಕಾಣಿಸ್ತವ್ರೆ. ವಿನಯ್ ಏನ್ ಬೇಕು ನೋಡು. ಐಸ್ ಕ್ರೀಮ್ ಎಲ್ಲ ಬೇಡ, ಚಿಕನ್ ಐಟಮ್. ಐಸ್ ಕ್ರೀಮ್ ಈಗ ತಿನ್ವಲ್ಲಪ್ಪ. ಇಲ್ಲ ಮೆನು ಐತೆ ನೋಡಿ. ಈಸಿ ಬೈಟ್ಸ್ ಬರ್ಗರ್ ಇದೆ, ರೋಲ್ ಇದೆ, ಎಲ್ಲಾನು ಒಂದೊಂದು ಐಟಮ್ಸ್ ನ ಹೇಳು ವಿನಯ್. ಎಲ್ಲ ಒಂದೊಂದಂದ್ರೆ ಡಿಫ್ರೆಂಟ್ ಆಗಿರೋದು ಹೇಳೋಣ. ಎಲ್ಲಾನು ಟೇಸ್ಟ್ ಮಾಡೋಣ. ಒಂದನ್ನೇ ಎರಡೆರಡು ಹೇಳೋದ್ ಬೇಡ. ಓಕೆ ಓಕೆ ಗೈಸ್, ಏನೇನ್ ಹೇಳೋದು ಡಿಸೈಡ್ ಮಾಡ್ತೀವಿ. ಇಲ್ಲಿರೋದು ಫುಡ್ ಮೆನು ಗೈಸ್. ಒಳ್ಳೊಳ್ಳೆ ಐಟಮ್ಸ್ ಇದೆ ತಿನ್ನಕ್ಕೆ. ಲೆಗ್ ಬಕೆಟ್ ಇದೆ, ಮತ್ತೆ ಬರ್ಗರ್ಸ್ ಗಳಿದೆ. ಇದು ಸ್ಪೈಸಿ ಅನ್ಸುತ್ತೆ. ಸ್ಪೈಸಿ ತಿಂದ್ರೆ ಸೋದೈತೀನಿ ನಾನು. ಸೀ ಫುಡ್ ಇದೆ, ಇದು ಎಲ್ಲ ಮೀನ್ದು ಫಿಶ್ ಬರ್ಗರು ಆ ತರದ್ದೆಲ್ಲ ಐಟಮ್ಸ್ ಗಳಿದೆ. ಕಾಂಬೋ ಆಫರ್ ಗಳಿದೆ. ಏನ್ ಬೇಕು ನೋಡು ವಿನಯ್, ಡಿಸೈಡ್ ಮಾಡ್ತೀವಿ ಗೈಸ್ ಏನ್ ತಗೊಳ್ಳೋದು ಅಂತ. ಗೈಸ್ ನಾವೆಲ್ಲರೂ ಸೇರಿ ಇವಾಗ ಡಿಸೈಡ್ ಮಾಡಿದೀವಿ. ಒಂದು ಸೀ ಫುಡ್ ಮಿಕ್ಸ್ ನ ಹೇಳ್ತೀವಿ, ಒಂದು ಸೋಲೋ ಬರ್ಗರ್ ಮೀಲ್ ನ ಹೇಳ್ತೀವಿ. ಅದ್ರಲ್ಲಿ ಬರ್ಗರು ಮತ್ತೆ ಪಾಪ್ಕಾರ್ನ್ ಬರುತ್ತೆ. ಸೀ ಫುಡ್ ಕವರ್ ಆಯ್ತು. ಮತ್ತೆ ಒಂದು ರೋಲ್ ನ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಎಷ್ಟು ಸಖತ್ತಾಗಿ ಮ್ಯಾಟ್ ಫಿನಿಶಿಂಗ್ ಕೊಟ್ಟವ್ರೆ. ಬ್ಲ್ಯಾಕ್ದು ಕ್ರೇಜಿಯಾಗಿ ಕಾಣ್ತೈತೆ ನೋಡಿ ಗೈಸ್. ಅಲ್ಲಿ ಬಿಲ್ ಕೊಡಲ್ವಂತೆ, ಇಲ್ಲಿ ಎಂಪೈರ್ ಒಳಗಡೆ ತಗೊಂಡು ಅಲ್ಲಿ ಹೋಗ್ಬೇಕು ನಾವು. ಗೈಸ್ ನಾವ್ ಇವಾಗ ಆರ್ಡರ್ ನ ಮಾಡ್ತಿದೀವಿ. ಇಲ್ಲೇ ತಿಂತಾ ಇದೀವಿ. ಬೇರೆ ಏನಾರು ಬೇಕೇನೋ ವಿನಯ್? ಗೈಸ್ ನಮ್ಮ ಈಸಿ ಬೈಟ್ಸ್ ನ ಬಿಲ್ ನೋಡಿ 931 ರೂಪಾಯಿ ಆಗೈತೆ. ಇವಾಗ ಈಸಿ ಬೈಟ್ಸ್ ಅಲ್ಲಿ ತಿಂತೀವಿ, ವರ್ತ್ ಇದೆಯಾ ಇಲ್ವಾ ಅಂತ ಇನ್ಮೇಲೆ ಹೇಳೋದು. ನಾನು ಈಸಿ ಬೈಟ್ಸ್ ಅಲ್ಲಿ ತಿಂತೀವಿ, 930 ರೂಪಾಯಿ ವರ್ತ್ ಇದೆಯಾ ಇಲ್ವಾ ಅಂತ ಹೇಳ್ತೀವಿ. ಅಲ್ಲಿ ನೋಡಿ ಆ ಕಡೆ ಸೈಡ್ ಐತೆ ಈಸಿ ಬೈಟ್ಸ್. ಅಲ್ಲಿ ನಮ್ಗೆ ಪ್ರಿಪೇರ್ ಮಾಡ್ಬಿಟ್ಟು ತಂದಿ ಕೊಡ್ತಾರೆ ಇಲ್ಲಿಗೆ. ಇದೇನ್ ಗೈಸ್ ಇದು? ಖಾರದ ಪುಡಿ ಚಿಕನ್ ಹಂಗಾಯ್ತು ನೋಡಿ ಕೆಂಪುಗೆ. ಬೇಕಾ ಪೇಪರ್ ಬೇಕಾ? ಪೇಪರ್ ಅಲ್ಲ, ಚಿಕನ್ ಬೇಕೇನೋ ಇದು. ಫಸ್ಟ್ ಅದ್ ಬರ್ಲಿ, ತಿಂದಾದ್ಮೇಲೆ ಬೇಕಾ ಬೇಡವಾ ಅಂತ. ಇಲ್ಲಿ ನೋಡಿ ಸೂಪರ್ ಬೈಕ್ ಯಾವ್ದೋ ನಿನ್ಸವ್ರೆ, ತಗೊಬಂದು ಇಲ್ಲಿ ಈಸಿ ಬೈಟ್ಸ್ ಅಲ್ಲಿ ತಿನ್ನಕ್ಕೆ. ನಮ್ಮ ಎಕ್ಸಿವಿಲ್ ನಿಂತೈತೆ, ಸಂಜೆ ಆಗ್ತೈತೆ ಗೈಸ್. ಈ ಎಂಪೈರ್ ಅಲ್ಲಿ ನೋಡಿ ಅವರು ಕಿಚನ್ ಅಲ್ಲಿ ಅಡುಗೆ ಮಾಡೋದನ್ನ ನಾವು ಇಲ್ಲಿಂದನೇ ನೋಡ್ಬೋದು. ಅಲ್ಲಿ ನೋಡಿ ಟಿವಿಲಿ ತೋರಿಸ್ತಾರೆ. ಅಲ್ಲಿ ನೋಡಿ ಎಂಪೈರ್ ಕಿಚನ್ ಒಳಗಡೆ ಅಡುಗೆ ಮಾಡ್ತಿರೋದು. ಅಲ್ಲಿ ಕ್ಯಾಮ್ರಾ ಐತೆ, ಇಲ್ಲಿಂದನೇ ನೋಡ್ಬೋದು ನಾವು. ಹೆಂಗೆ ವಿನಯ್? ಸಖತ್ತಾಗೈತಾ? ಅವರು ಯಾವ್ದಾರು ವಿಡಿಯೋ ಪ್ಲೇ ಮಾಡ್ತಾ ಇದ್ರೆ ಲೈವ್ ಅಂತ ತೋರಿಸ್ಬಿಟ್ಟು ನಮ್ಗೆ ಸುಮ್ನೆ ಅಂದೆ ಗೈಸ್. ಜೋಕ್ಸು ಲೈವ್ ಕ್ಯಾಮ್ರಾದು ತೋರಿಸ್ತಿರೋದು. ಈ ಕಡೆ ಯಾವ್ದೋ ನ್ಯೂಸ್ ಚಾನಲ್ ಅವ್ರ ಕಾರ್ ಬಂದೈತೆ ನೋಡಿ, ನ್ಯೂಸ್ 18 ಕನ್ನಡ. ಎಲ್ಲರೂ ಹುಡ್ಕೋ. ನ್ಯೂಸ್ 15 ನ್ಯೂಸ್ 15 ಕನ್ನಡ. ಗೈಸ್ ನಾವು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಹೇಳಿದೀವಿ. ಈಸಿ ಬೈಟ್ಸ್ ಎಲ್ಲ ಐಟಮ್ಸ್ ಗಳು ಇಲ್ಲ ಐತೆ ನೋಡಿ. ಬಿಲ್ ನೋಡಿ ಎಷ್ಟು ಉದ್ದ ಆಗೈತೆ ಎಲ್ಲ ಸೇರಿ. ಈಸಿ ಬೈಟ್ಸ್ ಬಿಲ್ಲು ಗೈಸ್. ಇದು ಒಂದೊಂದು ಐಟಮ್ಸ್ ತೋರಿಸ್ತೀನಿ ಏನೇನು ಆರ್ಡರ್ ಮಾಡಿದೀವಿ ಅಂತ. ಇದು ಮಾಮೂಲಿ ಚಿಕನ್ ಬರ್ಗರು, ಇದು ಚಿಕನ್ ರೋಲ್, ಇದು ಸೀ ಫುಡ್ ಗೈಸ್. ಇದರಲ್ಲಿ ಫಿಶ್ ಇದು ಫ್ರಾನ್ಸು ಎಲ್ಲ ಸೀ ಫುಡ್ ಮಿಕ್ಸ್ ಆಯ್ತು ಇದರಲ್ಲಿ. ಮತ್ತೆ ಇದು ಚಿಕನ್ ಪಾಪ್ಕಾರ್ನು, ಇದು ಒಂದು ತವಾ ಶವರ್ಮ. ಇಷ್ಟು ಐಟಮ್ ನ ಹೇಳಿದೀವಿ. ಎಲ್ಲಾನು ಈಗ ಟೇಸ್ಟ್ ಮಾಡೋಣ. ಇವಾಗ ಎಲ್ಲಾನು ತಿನ್ಬಿಟ್ಟು ಟೇಸ್ಟ್ ಮಾಡೋಣ ಇರಿ ಗೈಸ್. ಬನ್ನಿ ಈಗ ಫಸ್ಟ್ ಚಿಕನ್ ಪಾಪ್ಕಾರ್ನ್ ಇಂದ ಸ್ಟಾರ್ಟ್ ಮಾಡೋಣ. ಚಿಕನ್ ಪಾಪ್ಕಾರ್ನ್ ಸೀ ಫುಡ್. ನಾನು ಯಾವತ್ತೂ ಸೀ ಫುಡ್ ತಿಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ಈಸಿ ಬೈಟ್ಸ್ ಅಲ್ಲಿ ಸೀ ಫುಡ್ ಆರ್ಡರ್ ಮಾಡಿರೋದು. ಫಸ್ಟ್ ಚಿಕನ್ ಪಾಪ್ಕಾರ್ನ್ ಇಂದ ಸ್ಟಾರ್ಟ್ ಮಾಡೋಣ. ಮಯೋನೀಸ್ ನ ಹಂಚ್ಕೊಂಡು ಚೆನ್ನಾಗೈತೆ. ಚಿಕನ್ ಪಾಪ್ಕಾರ್ನ್ ಪಾಸ್ ಸೂಪರ್ ಆಗೈತೆ. ಎಣ್ಣೆನೂ ಅಷ್ಟೊಂದಿಲ್ಲ ನೋಡಿ, ಎಣ್ಣೆನಿಲ್ಲ. ಹಂಪುದ ಒಂಚೂರು ಬರ್ಬೋದು.
ಇದು ಸೀ ಫುಡ್ಡು ಗೈಸ್. ಇದು ಫ್ರಾನ್ಸ್ ಫ್ರೈ. ಇದು ಈಸಿ ಬೈಟ್ಸ್ ಫ್ರಾನ್ಸ್ ಫ್ರೈ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡಿ ಸಾಫ್ಟ್ ಸಾಫ್ಟ್ ಆಗಿದೆ. ಇದು ಫಿಶ್ ಅನ್ಸುತ್ತೆ. ಫಿಶ್ಶೇನೆ. ಇದು ಫಿಶ್ ಪಾಪ್ಕಾರ್ನ್ ಗೈಸ್. ಇಲ್ಲಿ ನೋಡಿ ಸಾಫ್ಟ್ ಆಯ್ತು ನೋಡಿ ಫಿಶ್. ತಿನ್ನೋಣ ಇರಿ. ಹೆವಿ ಸಾಫ್ಟ್ ಆಗಿ ಚೆನ್ನಾಗಿದೆ ಇದು. ಬ್ರೋ ಏನ್ ಬೇಕು ಎತ್ಕೋ ತಿನ್ನಿ. ದಿನ ಹೆಂಗೈತೆ? ಫಸ್ಟ್ ಟೈಮ್ ನಾನು ತಿಂತಿರೋದು ಫಿಶ್ದು ಪಾಪ್ಕಾರ್ನ್ನ. ಟೇಸ್ಟ್ ಸಗದಾಗಿದೆ. ನೀವು ಒಂದ್ಸತಿ ಬಂದು ಟ್ರೈ ಮಾಡಿ, ನೀವೇ ಹೇಳ್ತೀರಾ ಹೆಂಗೈತೆ ಅಂತ. ಬೇರೆ ಬ್ರಾಂಚ್ ಚೆನ್ನಾಗಿಲ್ಲ ಅಂದ್ರೆ ಟ್ರೈ ಮಾಡ್ಬಿಟ್ಟು ನಮ್ಗೇನು ಅನ್ಬೇಡಿ. ಇಲ್ಲಿ ಬಂದು ಟ್ರೈ ಮಾಡಿ. ಚನ್ನಪಟ್ಟಣ ಬ್ರಾಂಚ್ ಇಲ್ಲಿ ಚೆನ್ನಾಗೈತೆ. ಪಾಪ್ಕಾರ್ನ್ ಎತ್ಕೊಳ್ಳೋಣ ಇನ್ನು ಸ್ವಲ್ಪ. ಟೇಸ್ಟಿಯಾಗೈತೆ ಕಣ. ನಂಗೆ ಸೀ ಫುಡ್ ಇಷ್ಟ ಆಗ್ತಾ ಇದೆ. ಇನ್ನು ನಮ್ಮ ಹತ್ರ ಬರ್ಗರ್ ಇದೆ, ರೋಲ್ ಇದೆ, ಚಿಕನ್ ರೋಲ್ ಇದೆ. ಗೈಸ್ ನಾವು 2 ತರ ರೋಲ್ ಹೇಳಿದೀವಿ. ಇದು ಶವರ್ಮಾ ರೋಲು. ನಾನು ಶವರ್ಮಾ ರೋಲ್ನ ಇಲ್ಲಿ ಆಲ್ರೆಡಿ ತಿಂದಿದ್ದೀನಿ. ಇನ್ನು ಇದೊಂದು ರೋಲ್ ತಿಂದ್ರೆ ನಿಜ ಹೊಟ್ಟೆ ತುಂಬ ಹೋಗುತ್ತೆ. ರಾತ್ರಿ ಊಟನೇ ಬೇಡ ಹಂಗಾದ್ರೆ. ನಿಜ. ಅವತ್ತು ನಾನು ಮತ್ತೆ ಶೇಖರ್ ತಿಂದ್ವಲ್ಲ, ಇದೇ ತವಾ ಶವರ್ಮಾ. ಅದು ಚಿಕನ್ನು, ವೆಜಿಟೇಬಲ್ಸ್, ಒಂದು ಆಮ್ಲೆಟ್ ಎಲ್ಲ ಇರುತ್ತೆ ಈ ರೋಲ್ ಒಳಗೆ. ಒಂದು ತಿಂದ್ರೆ ನೋಡಿ ಎಷ್ಟೈತೆ ನೋಡಿ ಸೈಜ್. ಇದು ವೆಯ್ಟು ಐತೆ. ಹಿಡ್ಕೋ. 3/4 kg ಬರುತ್ತೆ. 3/4 kg ಇಲ್ಲ. ಐತೆ 3/4 kg ಐತೆ. ಆಯ್ತಾ? ಐತೆ. ಅರ್ಧ kg ಇರ್ಬೋದು. ಒಳ್ಳೆ ಶವರ್ಮಾ ರೋಲು. ಇನ್ನೊಂದು ಚಿಕನ್ ರೋಲು ಇದೆ. ಫಸ್ಟ್ ಸೀ ಫುಡ್ನ ತಿಂದು ಮುಗಿಸ್ಬೋಣ ಈಗ. ಪ್ರಾನ್ಸ್ ತವಾ ಶವರ್ಮಾ ರೋಲ್ನ ತಿನ್ನೋಣ ಬನ್ನಿ. ಈಗ ಹೆಂಗೈತೆ ಹೇಳ್ತೀನಿ ಗೈಸ್. ಇಲ್ಲಿ ನೋಡಿ ಚಿಕನ್ ಆಯ್ತಾ ಒಳಗಡೆ, ಮತ್ತೆ ತರಕಾರಿಗಳಾಯ್ತಾ. ಇದು ಇನ್ನೊಂದು ಲೇಯರ್ ಇರೋದು ಆಮ್ಲೆಟ್. ಇದು ಸೊ ಫುಲ್ಲು ಪ್ಯಾಕ್ ಆಗಿರುತ್ತೆ ಇದು ತವಾ ಶವರ್ಮಾ. ತಿನ್ನಕ್ಕೆ ಟೇಸ್ಟಿಯಾಗೂ ಐತೆ ಮತ್ತೆ ಕ್ವಾಂಟಿಟಿನೂ ಐತೆ. ತವಾ ಶವರ್ಮಾಗೆ ನಾವು ಬರ್ಗರ್ 169 ರೂಪಾಯಿ ಕೊಟ್ಟಿದ್ದೀವಿ. ವರ್ತ್ ಐತೆ, ಕ್ವಾಂಟಿಟಿ ಐತೆ, ಬರ್ಗರ್ ಜಾಸ್ತಿನೂ ಐತೆ. ಈ ಕಡೆ ವಿನಯ್ ಬರ್ಗರ್ನ ತಿಂತಿದ್ದಾನೆ. ಈಸಿ ಬೈಟ್ಸ್ ಬರ್ಗರು. ಅದಕ್ಕೆ ನಾವು ಬರ್ಗರ್ ಮೀಲಲ್ಲಿ ಬಂದಿರೋದು 284. ಬರ್ಗರ್ ಜೊತೆ ಪಾಪ್ಕಾರ್ನ್ ಎಲ್ಲ ಬಂದೈತೆ. ಸಕ್ಕತ್ತಾಗೈತೆ. ಟೇಸ್ಟ್ ಆಯ್ತಾ? ಬೆಂದೈತೆ ಚಿಕನ್ನು. ಕೈ ಸೀ ಫುಡ್ಡು ಪಾಪ್ಕಾರ್ನು ಎಲ್ಲ ಖಾಲಿ ಮಾಡಿದ್ದೀವಿ. ಇವನು ಬರ್ಗರ್ನ ತಿಂತಿದ್ದಾನೆ ವಿನಯ್. ಹೊಟ್ಟೆ ತುಂಬತೈತೆ ಗೈಸ್. ಇದು ಚಿಕನ್ ಚೀಸಿ ರೋಲು. ಇದಕ್ಕೆ ನಾವು 149 ರೂಪಾಯಿನ ಕೊಟ್ಟಿದ್ದೀವಿ. ಪರೋಟದಲ್ಲಿ ಮಾಡೋರು ಇದನ್ನ. ಬನ್ನಿ ಚಿಕನ್ ಚೀಸಿ ರೋಲ್ನ ತಿನ್ಕೋತೀನಿ ನಾನು, ಹೆಂಗೈತೆ ಅಂತ ಹೇಳ್ತೀನಿ. ಇಷ್ಟೆಲ್ಲ ತಿನ್ನಲ್ಲ ನಾನು. ಇಷ್ಟೆಲ್ಲ ಅದರಲ್ಲಿ ನಂಗೆ ಇಷ್ಟ ಆಗದೆ ಇರೋದು, ಜಾಸ್ತಿ ಇಷ್ಟ ಆಗ್ದಿದ್ದು ಅಂದರೆ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟಲ್ಲಿ ನಂಗೆ ಇಷ್ಟ ಆಗದೆ ಹೋದ್ದು ಇದೇನೆ. ಅದು ಚಿಕನ್ ಚೀಸಿ ರೋಲು. ಪರೋಟ ಥರ ಐತೆ, ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ. ಮಾಮೂಲಿ ಇದ್ರದ್ದು ಶವರ್ಮಾ ರೋಲ್ ಮಾಡ್ತಾರಲ್ಲ ಆ ಥರಲ್ಲಿ ಮಾಡಿರಿ ಇನ್ನೂ ಚೆನ್ನಾಗಿರೋದು. ಆ ಥರ ಮಾಡಿ ಸಕ್ಕತ್ತಾಗಿದೆ. ಓಕೆ. ಇದು ಶವರ್ಮಾ ರೋಲ್ ಚೆನ್ನಾಗೈತೆ. ಇದಕ್ಕೆ ಈ ರೋಲ್ಗೆ ಹೋಲಿಸ್ಕೊಂಡ್ರೆ ಬರ್ಗರ್ ಸೂಪರ್ ಆಗೈತೆ. ಬ್ರೋ ಹೊಟ್ಟೆ ತುಂಬ್ತಾ ಒಂದು ತವಾ ಶವರ್ಮಾದಲ್ಲಿ ತಾನೇ? ಅದ್ರ ಒಳಗಡೆ ಚಿಕನ್, ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ವೆಜಿಟೇಬಲ್ಸ್ ನಾನು ಅವತ್ತು ತಿನ್ಬಿಟ್ಟೆ ಹೊಟ್ಟೆ ತುಂಬೋಗ್ಬಿಡಿತು ಗೈಸ್. ಫುಲ್ ಎಲ್ಲಾನು ತಿಂದು ಮುಗಿಸಿದ್ವಿ. ಒಂಚೂರು ಜ್ಯೂಸ್ ಕುಡಿಬೇಕಷ್ಟೇ. ನನಗಂತೂ ಹೊಟ್ಟೆ ತುಂಬ್ತು. ನಿಂಗೆ? ನಂಗೂ ಹೊಟ್ಟೆ ತುಂಬತಪ್ಪ. ನಿಮ್ಗೆ ಬ್ರೋ? ರಾತ್ರಿ ಊಟನೇ ಬೇಡ ನಿಮ್ಗೆ. ಹೊಟ್ಟೆ ತುಂಬಸ್ ತಿಂದಿದೀವಿ. ಒಂದ್ ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಜಿಮ್ ಅಲ್ಲಿ ಬಂದು ಕರ್ಗಿ ನೋಡಕ್ ಕಮ್ಮಿ ಕಾಣಿಸ್ತಿತ್ತು, ಬಟ್ ಆದ್ರೆ ತುಂಬಾ ಜಾಸ್ತಿನೇ ಇತ್ತು. ನಾವ್ ಇವಾಗ ಎಂಪೈರ್ ಇಂದ ತಿನ್ಬಿಟ್ಟು ಈಚೆ ಬಂದ್ವಿ. ನಾವು 930 ರೂಪಾಯಿ ಕೊಟ್ಟಿರೋದು ನನ್ನ ಪ್ರಕಾರ ವರ್ತ್ ಐತೆ ಅಂತ ಅನ್ಸ್ತು. ನಿನ್ಗೆ? ಚೆನ್ನಾಗೈತೆ. ಕ್ವಾಂಟಿಟಿನೂ ಇತ್ತು. 3 ಜನಕ್ಕೂ ಹೊಟ್ಟೆ ತುಂಬಿತು. ನಾವೇನ್ ತಿಂದಿರ್ಲಿಲ್ಲ. ಮಧ್ಯಾಹ್ನ ತಿಂದಿದ್ದು. ಇವಾಗ ಲೇಟ್ ಆಗಿ ಊಟ ಮಾಡಿ ತುಂಬಾ ಹೊತ್ತಾಗಿತ್ತು, ಬಟ್ ಆದ್ರೂ ಹೊಟ್ಟೆ ತುಂಬಿತು. ಕ್ವಾಲಿಟಿಯಾಗಿ ಚೆನ್ನಾಗಿತ್ತು. ಟೇಸ್ಟ್ ಇಷ್ಟ ಆಯ್ತು ನನಗೆ. ತಿನ್ಬೋದು ಗೈಸ್ ಈಸಿ ಬೈಟ್ಸ್ ಅಲ್ಲಿ. ನಾವು ಬರ್ತಿದೆ ಪರವಾಗಿಲ್ಲ. ಈಸಿ ಬೈಟ್ಸ್ ಅಲ್ಲಿ ಇದೆ ಗೈಸ್. ಕೋಬ್ರಾ ಇವತ್ತು ಕಾಂಪಿಟೇಷನ್ಗೆ ಹೋಗಿದ್ದ.
ನಮ್ಮ ಜಿಮ್ಮವ್ರನ್ನ ಕರ್ಕೊಂಡು, ಅದಕ್ಕೆ ಇವಾಗ ಬಂದಿದ್ದಾನೆ, ಇವಾಗ ಸಿಕ್ಕಿದ್ದಾನೆ. ಕಟಿಂಗ್ ಮಾಡ್ಸೋನು ನೋಡಿ ಕೊಬ್ರ ಹಿಂದೆ ಕೋಬ್ರದ್ ಪಂಕ್ ಬರುತ್ತಲ್ಲ, ಆ ಥರ ಸೆಡೆ ಥರ ಹಿಂಗೆ ಬಿಡು. ಸೆಡೆನಾ ಅದ್ರ ಹೆಸರು? ಹೆಡೆ. ಎಡೆ ಥರ ಬಿಡೋ ಕೊಬ್ರ ಹಿಂದೆ ಕಪ್ಪುಗೆ. ಕೋಬ್ರನ್ ಕಟಿಂಗ್ಗೆ 10ಗೆ ಎಷ್ಟು ರೇಟ್ ಮಾಡ್ತೀರಾ ಕಮೆಂಟಲ್ಲಿ ಹಾಕಿ. ಎಲ್ಲ ತಿರ್ಗಿ 9 ಜಾಸ್ತಿ ಬಂದ್ಬಿಟ್ರೆ ಏನು ಮಾಡ್ತೀಯಾ? ಗೈಸ್ ಕೋಬ್ರಾ ಚೆಸ್ಟ್ ವರ್ಕೌಟ್ ಮಾಡ್ತಿದ್ದಾನೆ 35 kg ಕೊನೆ ಸೆಟ್ಟು. ಹಾಂ ಪ್ರೂವ್ ಮಾಡ್ಕೋ ಕೋಬ್ರಾ. ನಿನ್ನ ಕೈಲಾಗುತ್ತೆ. 1 2 3 4 5 6 ಕೋಬ್ರಾ 7. ಕಮಾನ್ ಕೋಬ್ರಾ. ನಾನು ಯಾಕೆ ಹೇಳೋ 2 ಹೆಜ್ಜೆ ಹಿಂದಕ್ಕೆ ಇಟ್ಟೆ ಕೋಬ್ರಾ. ನನ್ಗೆ ಗೊತ್ತು ನೀನು ಎತ್ತಾಗ್ತೀಯ ಅಂತ. ಕೊನೆಯಲ್ಲಿ ನೀನು ಎತ್ತಾಗ್ತೀಯ ಅಂತ ನಂಗೆ ಗೊತ್ತು. ಅವತ್ತು ಎತ್ತಾಕುವಲ್ಲ ಅವ್ರಿಬ್ರು ಕಾಲದಲ್ಲಿ. ನೀನೇ ಮಾಡ್ದಿದ್ದು. ನಾನು 30 kg ಹೊಡಿಲ್ಲ, ನಾನು ಹೊಡಿ ಅಂತ ನೀನೇ ಜೋಸ್ಗೆ ಬಂದು ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದು. ಓನರ್ ಬೈತಾವಲ್ಲಿ ಏನಕ್ಕ 3 ತಿಂಗಳು ವೇಟ್ ಮಾಡು ಹೇಳ್ತಾರಲ್ಲೇ. ಯಾರು ನೀನು ಹೊಡಿತೀಯಾ? ಗೈಸ್ ಜಿಮ್ಮಲ್ಲಿ ವರ್ಕೌಟ್ನ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಓಡ್ಬೇಕು ಇವಾಗ, ಮನೆ ಓಡ ಬನ್ನಿ. ಗೈಸ್ ನಾನು ನೈಟು ಮಲ್ಕೊಂಡು ರೆಸ್ಟ್ ಮಾಡಿ ನನ್ನನ್ನು ಬೆಳಗ್ಗೆನೆ ಎದೋಡಿಸ್ಬಿಟ್ಟ ಪವನು. ಟ್ರಿಪ್ಗೆ ಹೋಗೋಣ ಎಲ್ಲರೂ 9 ಗಂಟೆಗೆ ಮೈಸೂರಿಗೆ ಹೋಗೋಣ, ಎಂಜಾಯ್ ಮಾಡೋಣ ಅಂತೆಲ್ಲ ಹೇಳ್ಬಿಟ್ಟು ಈಗ ಆಲ್ರೆಡಿ 12:15 ಆಗೈತೆ. ಯಾವನು ಬಂದಿಲ್ಲ. ನಾವು 3 ಜನ ಕೂತಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಬೇಜಾರಾಗಿದ್ದಾನೆ ಸ್ಪಂದನ್. ಟೈಮ್ ಕರೆಕ್ಟಾಗಿ ಬರೋದು. ಹೌದೌದು, ಕೆಲಸ ಇರೋರು ಮಾತ್ರ ಕರೆಕ್ಟ್ ಟೈಮ್ ಬರೋದು. ಕೆಲಸ ಇರೋರು ನಂತರ ಕಸ್ತಾರ. ಇನ್ನು ಕೆಲಸ ಅವನಿಗೆ ಫೋನ್ ನೋಡ್ಕೊಂಡು ಕೂತಿರ್ತಾನೆ ನೈಟ್ ಎಲ್ಲ. ಈಗ ಎದ್ದವನು ಅಷ್ಟೇ ಲೇಟಾಗಿ. ಹೌದಪ್ಪ, ನಮ್ಗೇನು ಕೆಲಸನೇ ಇಲ್ಲ. ಒಂದನೇ ನೈಟ್ ಫೋನ್ ಮಾಡ್ರೆ 10:00 ಮಲಿಕೊಳ್ಳಿ ಅಂತ. ಗೈಸ್ ನಾವು ಟ್ರಿಪ್ಪಲ್ಲಿ ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ ಅಂತ ನಾಳೆ ಲಾಗಲ್ಲಿ ತೋರಿಸ್ತೀನಿ. ಯಾರಿಗೂ ಗೊತ್ತಿಲ್ಲ, ಅದು ನಾನು ಒಬ್ಬಂಗೆ ಗೊತ್ತಿರೋದು. ಎಲ್ಲಿಗೆ ಹೋಗ್ತೀವಿ ಹೇಳ? ಸರ್ಪ್ರೈಸ್. ಗೈಸ್ ನಮ್ಗೆ ಇನ್ನೂ ಹೇಳಿಲ್ಲ ಎಲ್ಲಿ ಹೋಗ್ತಿದೀವಿ, Surprise stay ಎಲ್ಲ ಇದೆ ಅಂತ. ಇನ್ನೂ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಏನು? ಹೊರಟ ಗೊತ್ತಾಗುತ್ತೆ. ನಿನ್ನೆಯಿಂದ ಅವತ್ತಿಂದಾನು 17 ಅನ್ಕಣ ಏನಂತ? ಸರ್ಪ್ರೈಸ್ ಇದೆ. ಈ ಸರ್ಪ್ರೈಸ್ ನನಗೆ ಅದೇ ಫಸ್ಟ್ ಸರ್ಪ್ರೈಸ್ ಅದು ಲೇಟ್ ಆಗಿ ಹೋಗೋದು. ಇಲ್ಲ ಸೆಕೆಂಡ್ ಸರ್ಪ್ರೈಸ್ ವಾಪಸ್ ಮನೆಗೆ ಹೋಗೋ ಅಂತ ಅನ್ಬಿಟ್ಟು ಸಡನ್ ಸರ್ಪ್ರೈಸ್ಗಳು. ಇವಾಗ ನಮ್ಗೆ ಸರ್ಪ್ರೈಸ್ ಇದು ಲೇಟ್ ಆಗಿ ಹೊರಡೋದು. ಯಾರು ಬರ್ತಾರೆ? ಇವನು ಬರ್ತಾವನ ಅಭಿಷೇಕ್, ಅಭಿ ಬತ್ತಾವನೆ. ಮತ್ತೆ ಇನ್ನು ಏನ್ ಸರ್ಪ್ರೈಸ್? ಮತ್ತೆ ಗೊತ್ತಿಲ್ಲ, ಹೇಳ್ತೀನಿ ನಿಂಗೆ. ಗೈಸ್ ಗೊತ್ತಾಗೋದು ನಿಮ್ಗೆ ಹೊರಟಾಗ. ನಾಳೆ ಲಾಗಲ್ಲಿ ನಾಳೆ ಎಲ್ಗೆ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ತೋರಿಸ್ತೀನಿ. 5 ಗಂಟೆಗೆ ಬರುತ್ತಾ ವಿಡಿಯೋ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಕಿರಿಕ್ ಪವನ್ ಜೊತೆ ವಿಕಾಸ್ ಬಾಯ್. ಸ್ಪಂದನ್ ನನ್ನ ಹೆಸರು ಹೇಳಿಲ್ಲ ಅಂತ ತಿರ್ಗಾ ಆನ್ ಮಾಡುವಂತ ವಿಡಿಯೋನ ಸಿಂಗಾಪುರದ ರಾಜ ಕುಳ್ಳನ ಜೊತೆ ಮತ್ತೆ ಕಿರಿಕ್ ಪವನ್ ಜೊತೆ ವಿಕಾಸ್ ಬಾಯ್.